ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ನವೀನ್ ಅವ್ರ ಕಡೆಯಿಂದ ಒಬ್ಬರು ರಿಸಲ್ಟ್ ಪಡೆದವ್ರೆ. ಅವ್ರದ್ದೇನು ಸಮಸ್ಯೆ ಅಂದರೆ ಮಾಮೂಲಿ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಹುಡುಗರಿಗೆ ಈ ಸಮಸ್ಯೆ ಹೆಚ್ಚಾಗೈತೆ. ರಾತ್ರಿ ಹೊತ್ತು ಸ್ಖಲನ ಆಗೋದು, ವೀರ್ಯ ಸ್ಖಲನ. ಸೊ ಇದೊಂದು ಸಮಸ್ಯೆ ತುಂಬ ಜನಕ್ಕೆ ಆಗ್ತಾಯಿದೆ. ಅದರಲ್ಲಿ ಒಬ್ರಿಗೆ ಅದು ಡಿಸ್ಟರ್ಬ್ ಆಗಿತ್ತು, ಅವ್ರ ಜೀವನ ಡ್ಯಾಮೇಜ್ ಆಗಿತ್ತು. ಸೊ ಅವ್ರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ಇವತ್ತು ಅವರ ಆರೋಗ್ಯದಲ್ಲಿ ಆರಾಮಿದ್ದಾರೆ. ಬಟ್ ಅವ್ರದ್ದು ಹಿಂದಿಂದು ಏನಾಗಿತ್ತು ಅದ್ರ ಬಗ್ಗೆ ಅವರೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನು ತೊಂದರೆ ಆಗಿತ್ತು ನಿಮಗೆ? ನವೀನ್ ಅವ್ರ ಹತ್ರಕ್ಕೆ ಹೋಗಕ್ಕೆ ಮೊದಲು ಏನೆಲ್ಲ ಆರೋಗ್ಯದಲ್ಲಿ ತೊಂದರೆ ಅನುಭವಿಸಿದ್ದೀರಾ ಎಲ್ಲ ತಿಳಿಸಿ. ಸರ್ ಹೇಳ್ತೀನಿ ಸರ್. ನಾನು ತೊಂದರೆ ಅಂದ್ರೆ ಯಾವಾಗ್ಲೂ ವೀರ್ಯ ನಾಶ ಆಗೋದು. ಅದು ವಾರಕ್ಕೊಂದ್ಸರಿ 2 ಸರಿ ಅಂದ್ರೆ ಓಕೆ ಬಿಡು ಅನ್ಬೋದಾಗಿತ್ತು. ಬೆಳಿಗ್ಗೆ ಸ್ನಾನ ಮಾಡಿದ್ರೆ ಮತ್ತೆ ಸಂಜೆ ಸ್ನಾನ ಮಾಡ್ಲೇಬೇಕಾಯ್ತು. ಓಕೆ, ಆ ತರ ಆಗೋದು. ಅಂದ್ರೆ ನಿದ್ರೆನಲ್ಲಿ ಮಾತ್ರನಾ ಇಲ್ಲ ಎಚ್ಚರಿಕೆ ಇರಬೇಕಾದ್ರೂ ಹಂಗಾಗೋದಾ? ಎಚ್ಚರಿಕೆಯಲ್ಲಿ ನಾವು ಮಲಗಿ ಸ್ವಲ್ಪ ಹೊತ್ತಿಗೆ ಆ ತರನೇ ಆಗೋಗ್ಬಿಡೋದು. ಅಂದ್ರೆ ಸುಮ್ಮನೆ ನಿದ್ದೆ ಹೋಗಿಲ್ಲ, ಸುಮ್ಮನೆ ಮಲ್ಕೊಂಡಿದ್ರು ಹಂಗಾಗೋದು ಆಗೋದು. ಓಕೆ. ಮತ್ತೆ ಅದೇ ತರ ನಾನು ಬೇರೆ ಕಡೆ ಎಲ್ಲ ಕೇಳಿದೆ, ಆ ತರ ಮಾಮೂಲು. ಅದು ನಮ್ಗಾಗ್ಲೇ ಇವಾಗ 32-33 ವರ್ಷ. ಆ ತರ ಈ ತರ ಅಂತ ಹೇಳಿದ್ರು. ಸರಿ ಅಂತ ಅನ್ಕೊಂಡು ಸುಮ್ನೆ ಇದ್ದೆ. ಮತ್ತೆ ಹಿಂಗೆ ನಾನ್ ನೋಡ್ಬೇಕು ಅಂದ್ರೆ ಈ ಗುರುಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವಾಗ ನನಗೆ ಸ್ವಲ್ಪ ಚೆನ್ನಾಗಿದಾಯ್ತು. ಅವಾಗ್ಲಿಂದ ಅವ್ರು ಹೇಳ್ದಂಗೆ ನಾನು ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಫೋನ್ ಮಾಡಿ ಹೇಳಿದಾಗ ಒಂದು 2 ಅವರ್ ಬಿಟ್ಟು ಫೋನ್ ಮಾಡ್ತೀನಿ ಅಂತ ಅಂದ್ರು ಗುರು. ಅವಾಗ ನನ್ಗೆ ಈ ತರ ಆಗಿದೆ ಅನ್ನೋದು ಗೊತ್ತಾಯ್ತು. ಸೊ ಇದು ಎಷ್ಟು ವರ್ಷದಿಂದ ಆಗ್ತಾ ಇದೆ ನಿಮ್ಗೆ? ಸರ್ ನಾನು ಒಂದು 10 ವರ್ಷ ಅಂತ ನಾನು ಅಂದಿದ್ದೆ. ಅದು 10 ವರ್ಷದಿಂದ ಜಾಸ್ತಿನೇ ಆಗ್ತಾ ಇದೆ. ಒಂದು 14-15 ವರ್ಷದಿಂದನೂ ಆಗ್ತಾ ಇದೆ ಆ ತರ. ಓಕೆ ಓಕೆ. ನಾವ್ ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ, ಆ ತರ ಆಗಿತ್ತು. ತಿರ್ಗಾ ಗುರುವಿಗೆ ಈ ತರ ಅಂತ ಹೇಳಾದ್ಮೇಲೆ ತಿರ್ಗ ಒಂದ್ 2 ಅವರ್ ಬಿಟ್ಟು ಫೋನ್ ಮಾಡಿದ್ರು ಅವರೇ. ಆಸ್ಪತ್ರೆಗಳಲ್ಲಿ ಏನಾದ್ರು ತೋರಿಸಿದ್ರೆ ಹಿಂಗ ಯಾಕೆ ಆಗ್ತಾ ಇದೆ ಅಂತ? ಸರ್ ಹಂಗೆ ಹೇಳಕ್ ನಂಗೂ ಹೋಗಕ್ಕೂ ಆಗ್ತಾ ಇಲ್ಲ, ಆ ತರ ಆಗೋಗಿತ್ತು. ಸೊ ಎಲ್ಲೂ ಹೋಗಿರಿಲ್ಲ ನೀವು? ಇಲ್ಲ. ಸೊ ಆರೋಗ್ಯದಲ್ಲಿ ತುಂಬಾ ಇದು ನಿಮ್ಗೆ ತೊಂದರೆ ಕೊಟ್ಟಿತ್ತು? ತೊಂದ್ರೆ ಕೊಟ್ಟಿತ್ತು. ಮತ್ತೆ ಈ ಗುರುಗಳು ಸಿಕ್ಕದ್ಮೇಲೆ ಈ ತರ ಅಂತ ಹೇಳ್ಕೊಂಡಾದ್ಮೇಲೆ ಅವ್ರು ಹೇಳಿದ್ರು, ನೀನ್ ನನ್ನ ಯಾವ್ದೋ ಒಂದು ಪೂಜೆದು ಸಾಧನೆ ಮಾಡ್ತಾ ಇದ್ದೆ, ಅದ್ ಸಮೇತ ಅವ್ರು ಹೇಳಿದ್ರು. ಅಂದ್ರೆ ನೀವು ಸಾಧನೆ ಮಾಡಿದ ವಿಚಾರ ಅವ್ರು ಹೇಳಿದ್ದಾರೆ? ಹೇಳಿದ್ರು. ಓಕೆ. ಅದ್ ನಾನು ಹೇಳ್ಕೊಂಡಿರ್ಲಿಲ್ಲ, ಆದ್ರೂ ಅವ್ರು ಹೇಳಿದ್ರು. ಅವತ್ತು ಗೊತ್ತಾಯ್ತು ಗುರುಗಳ ಹತ್ರ ನಾವು ಏನು ಮುಚ್ಚಿಡಕ್ ಆಗಲ್ಲ ಅಂತ ನಂಗೆ ಅವತ್ತು ಗೊತ್ತಾಯ್ತು. ಮದುವೆ ಆಗಿದೆಯಾ ನಿಮ್ಗೆ? ಇಲ್ಲ ಗುರುಜಿ, ಇಲ್ಲ ಸರ್, ಇನ್ನು ನನಗೆ ಮದ್ವೆ ಏನಾಗಿಲ್ಲ. ನೋಡ್ತಾ ಇದೀವಿ. ಅವಾಗ ಮದ್ವೆ ಆಗಕ್ಕೆ ಒಂದು ಹೆಣ್ಣನ್ನು ನೋಡಿದ್ರು. ನನಗೆ ಹುಷಾರಿಲ್ದಂಗಾಗಿ ನಾನು ಹಾಸ್ಪಿಟಲ್ ಸೇರಿದ್ದೆ. ಯಾಕೆ, ಏನಾಗಿತ್ತು ಆ ಟೈಮಲ್ಲಿ? ನನ್ ಟೈಫಾಯ್ಡ್ ಆಗ್ಬಿಡ್ತು. ಓಕೆ ಓಕೆ. ಅದು ಕ್ಯಾನ್ಸಲ್ ಆಯ್ತು. ಮತ್ತೆ ಹಂಗೆ ಹೋಗ್ ಬರ್ತಿದ್ವಿ. ಮತ್ತೆ ಏನೋ ಎಲ್ಲನೋ ಹೋಗ್ಬೇಕು ಅಂದ್ರೆ ನಮ್ಗೆ ಇಷ್ಟ ಇರ್ತಿರ್ಲಿಲ್ಲ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಏನೋ ಒಂದು ಹುಷಾರ್ ಇರ್ತಿರ್ಲಿಲ್ಲ, ಎಲ್ಲಾದ್ರೂ ಹೊರಟೋಗ್ತಿದ್ವಿ, ಆ ತರ ಆಗಿತ್ತು. ಇಲ್ಲಿ ಗುರುಜಿ ಹತ್ರ ಹೋಗ್ ಬಂದಾಗಲಿಂದ ಸ್ವಲ್ಪ ನಮ್ಗೆ ಚೆನ್ನಾಗಿ ಇದಾಗ್ತಾ ಇದೆ. ಯಾವ ತರ ಅವರು ರೆಡಿ ಮಾಡ್ಕೊಟ್ಟಿದ್ದು? ಎಷ್ಟು ದಿವಸದಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸ್ತು? ಸರ್ ಅವರು ನನಗೆ ಹೇಳ್ದಾಗ 2-3 ದಿನದಲ್ಲೇ ಚೇಂಜಸ್ ಆಯ್ತು ಸ್ವಲ್ಪ. ಓಕೆ. ನಾನು ಅವ್ರು ಹೇಳಿರೋ ಜಾಗಕ್ಕೆ ಒಂದ್ಸರಿ ಹೋದೆ. ಅವ್ರ ಪಕ್ಕದಲ್ಲಿ ಕುತ್ಕೊಂಡ್ರೆ ನನಗೆ ಹೊಟ್ಟೆ ನೋವಿತ್ತು. ಒಂದ್ ಅರ್ಧ ಗಂಟೆ ಮುಂಚೆ ಜಾಸ್ತಿ ಹೊಟ್ಟೆ ನೋವಿತ್ತು. ಅವ್ರು ಕಾರಲ್ಲೇ ಕರ್ಕೊಂಡು ಹೋದಾಗ ನನ್ಗೆ ಇದಾಯ್ತು. ಒಂದ್ 5 ನಿಮಿಷನೂ ಇಲ್ಲ ಹೊಟ್ಟೆ ನೋವು, ಆ ತರ ಇದ್ದಿದ್ದು. ಸರಿ ಹೋಯ್ತು ಅಲ್ಲೇ? ಅವ್ರ ಜೊತೆಗೆ ಸ್ವಲ್ಪ ಹೊತ್ತಿದ್ದಕ್ಕೆ. ಓಕೆ, ಸೂಪರ್. ಆ ತರ ಆಯ್ತು ಸರ್. ಸೊ ಈಗ ಕಂಪ್ಲೀಟ್ ನಿಮ್ದು ಆರೋಗ್ಯ ಸರಿ ಇದೆ? ಆರೋಗ್ಯ ಚೆನ್ನಾಗಿದೆ. ಮೇನ್ ಇವಾಗ ನಿಮ್ಗೆ ಮೇನ್ ಸಮಸ್ಯೆನೇ ವೀರ್ಯ ಸ್ಖಲನ ಆಗ್ತಾ ಇದ್ದಿದ್ದು? ಹೌದು ಸರ್. ಸೊ ಅಂದ್ರೆ ನಿಮ್ಗೀಗ ಚೇಂಜಸ್ ಮೊದಲಕ್ಕೆ ಈಗ ಕಾಣಿಸಿದೆ? ಚೇಂಜಸ್ ಕಂಡಿದೆ ಸರ್. ಸೊ ಸುಸ್ತು, ಆಯಾಸ ಇವೆಲ್ಲ ಇಲ್ಲ? ಏನಿಲ್ಲ ಸರ್. ಸೊ ಗಟ್ಟಿಯಾಗಿ ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಾ? ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಚೆನ್ನಾಗಿ ನಿದ್ದೆನೂ ಮಾಡ್ತಾ ಇದ್ದೀನಿ. ಓಕೆ. ಏನಿತ್ತು ತೊಂದರೆ ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು ಗುರುಗಳಿಂದ ಗೊತ್ತಾಯ್ತು. ಏನಿತ್ತು ಅಂದ್ರೆ ನನಗೆ ಮೋಹಿನಿ ಕಾಟ ಅನ್ನೋದೊಂದಿತ್ತು. ಅದು ಒಂದಲ್ಲ 3. ನಾನು ಏನೇ ಸಾಧನೆ ಮಾಡಿದ್ದು ಅವು ಆ ಶಕ್ತಿ ತಕಂತಾವೆ ಅನ್ನೋದು ಅವಾಗ ಗೊತ್ತಾಯ್ತು. ಓಕೆ. ಸೊ ಇದ್ರ ಬಗ್ಗೆ ನವೀನ್ ಅವ್ರನ್ನ ಮಾತಾಡಿಸ್ತೀನಿ.
ಅವರು ಇದ್ರ ಬಗ್ಗೆ ಏನೆಲ್ಲ ನಿಮ್ಮ ಸಮಸ್ಯೆ ಇತ್ತು, ಯಾವ ರೀತಿ ಅದು ರಿಮೂವ್ ಮಾಡಿದ್ರು ಅದನ್ನು ತಿಳಿಸ್ತಾರೆ. ಓಕೆ, ಸರಿ ಗುರುಜಿ, ಆಯ್ತು. ಓಕೆ, ನಮಸ್ಕಾರ. ಸೊ ನವೀನ್ ಅವರ ಈಗ ಏನು ತೊಂದರೆ ಅವರೇ ಹೇಳ್ತಾ ಇರೋದು ಏನಂದರೆ ಒಂದು ಮೋಹಿನಿ ಸಮಸ್ಯೆ ಅಂತ. ಹೌದು. ಸೊ ಇದು ಯಾಕೆ ಹಿಂಗಾಗಿತ್ತು, ಯಾವಾಗನಿಂದ ಇದಿತ್ತು? ಅವ್ರು ಹೇಳಿದ್ದು 15 ವರ್ಷ, 10 ವರ್ಷ ಅಂದರು. ಆಮೇಲೆ ನೀವು ಚೆಕ್ ಮಾಡಿದ್ಮೇಲೆ 15 ವರ್ಷದಿಂದನೂ ಆ ಸಮಸ್ಯೆ ಐತೆ ಅಂತ. ಸೊ ನೀವು ಹೆಂಗೆ ಪತ್ತೆ ಮಾಡ್ಕೊಂಡ್ರಿ, ಮತ್ತು ಅದೇನೋ ಒಂದು ಸಾಧನೆ ಮಾಡಬೇಕಾದ್ರೆ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರಿ ಅಂತ ಹೇಳಿದ್ರು. ಸೊ ತಿಳಿಸಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀ ಗುರುಭ್ಯೋ ನಮಃ. ಸರ್, ಇದು ಇವಾಗ ಏನೋ ಒಂದು ಸಾಧನೆ ಮಾಡಬೇಕು ಅಂದರೆ ಇವರು ಮಂತ್ರ ಹೇಳ್ತಾ ಇರ್ತಾರೆ ಕೂತ್ಕೊಂಡು. ನಮ್ಮ ತುಂಬ ಜನಕ್ಕೆ ಈ ಥರ ನಾನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಮಂತ್ರ ಹೇಳ್ಬೇಕಾದ್ರೆ ಇವಾಗ ಲಾಸ್ಟ್ ಇದರಲ್ಲಿ ಒಬ್ರಿಗೆ ಯಾರೋ ಒಬ್ಬರು ಇವರು ತಪಸ್ ಮಾಡ್ಕೊಂಡು ಬಂದಿದ್ರು ಅಂತ ಲಾಸ್ಟ್ ಟೈಮಲ್ಲಿ ತೆಗೆದುಕೊಟ್ಟು ಆ ವಿಡಿಯೋ ನೋಡಿ ಇವ್ರು ಬಂದಿದ್ದು. ಅದರಲ್ಲಿ ಇವ್ರು ಜಪ ಮಾಡ್ಬೇಕಂದ್ರೆ ಆ ಜಪ ಸಿದ್ಧಿ ಆಗಬಾರ್ದು ಅಂತ ಈ ಮೋಹಿನಿಗಳು, ಯಕ್ಷಿಣಿಗಳು ಬಂದು ಅದನ್ನ ಸ್ಟಾಪ್ ಮಾಡ್ತವೆ. ಈ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ದೊಡ್ಡವ್ರು ಆಗದಾಗ ವೀರ್ಯ ನಾಶ ಮಾಡ್ಕೊಳಕ್ ಶುರು ಮಾಡಿರ್ತಾರೆ. ಅದ್ರದ್ದು ಕಂಟೆಂಟ್ ಇರುತ್ತೆ, ಅವ್ರ ಪ್ರಭಾವಳಿಲಿ ತುಂಬ್ಕೊಂಡಿರ್ತದೆ, ಅದು ಗಲೀಜು. ಇವ್ರಿಗೆ ಗೊತ್ತಿಲ್ಲದಲ್ಲೇ ಮಾಡ್ಕೊಂತ ಇರ್ತಾರೆ. ಆಮೇಲೆ ಅದರಿಂದ ಇವ್ರಿಗೇನು ಕೆಲಸ ಕಾರ್ಯಗಳು ಆಗಲ್ಲ, ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಹುಷಾರಿಲ್ದಂಗೆ ಆಗೋದು, ಈ ತರ ಕ್ರಿಯೇಟ್ ಆಗ್ತಾ ಇರುತ್ತೆ. ಅವ್ರು ಎಷ್ಟೇ ಚೆನ್ನಾಗೇ ನಾವು ಸಂಪಾದನೆ ಮಾಡ್ತೀನಿ ಅಂದ್ರೂ ದುಡ್ಡು ಲಾಸ್ ಆಗ್ತಾ ಹೋಗುತ್ತೆ. ಅಂದರೆ ಅದು ಮೈಂಡ್ ಸೆಟ್ಟಿಂಗ್ ಕೊಡಲ್ಲ. ಅದು ಈ ಥರ ಕೆಲಸ ಮಾಡಬೇಕು, ನಾವು ಹಿಂಗಿರ್ಬೇಕು ಅನ್ನೋದ ಮೈಂಡ್ ಬ್ಲಾಕ್ ಮಾಡ್ತಾ ಇರ್ತವೆ ಇವು ಮೋಹಿನಿಗಳು. ಯಾವಾಗ ಇವ್ರಿಗೆ ಹೆಂಗೆ ಅಟ್ಯಾಕ್ ಮಾಡ್ತವೆ ಅಂದರೆ ಇವ್ರ ಮಂತ್ರಶಕ್ತಿ ಪ್ರಭಾವ ಜಾಸ್ತಿ ಆಗ್ತಾ ಅವು ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಇವಾಗ ಋಷಿಮುನಿಗಳು ಮಾಡ್ಬೇಕಾದ್ರೆ ರಮ್ಯ ಮೇನಕೆಗಿರೋ ಥರ ಬಂದು ತೊಂದರೆ ಮಾಡ್ತಾರಲ್ಲ, ಅದೇ ಥರ ಕಲಿಯುಗದಲ್ಲಿ ಮೋಹಿನಿ ಶಕ್ತಿಗಳು, ಯಕ್ಷಿಣಿ ಶಕ್ತಿಗಳು, ಅಪ್ಸರೆದಿರು ಅನ್ನೋ ಶಕ್ತಿಗಳು ಇರುತ್ತೆ, ಇವಾಗೂ ಇದಾವೆ. ಆ ಶಕ್ತಿಗಳು ಬಂದು ತೊಂದರೆ ಮಾಡೋವಂಥದ್ದು. ಈ ಹುಡುಗನಲ್ಲಿ ಇನ್ನೊಂದು ಏನಿದೆ ಅಂದರೆ ಇವ್ರಿಗೆ ಸರ್ಪದ್ದು ಒಂದು ಶಕ್ತಿ ಇದೆ. ಇವಾಗ ಯಕ್ಷನಾಗಿಣಿಗಳು ಹುಟ್ಟಿರ್ತಾರೆ, ನಮ್ಮ ಮನುಷ್ಯ ಜನ್ಮದಲ್ಲೂ ಹುಟ್ಟೋರೆ ತುಂಬ ಜನ ನಾನು ನೋಡಿದ್ದೀನಿ. ಆ ಥರ ಇವರು ಯಕ್ಷ ಅಂದರೆ ನಾಗ ಯಕ್ಷ ಅನ್ನೋದು ಒಂದು ಶಕ್ತಿ ಇತ್ತು ಇವ್ರ ಹತ್ರ. ಆ ಶಕ್ತಿಗೋಸ್ಕರ ಅಟ್ರಾಕ್ಷನ್ ಆಗಿರೋದು. ಇವ್ರು ಹೇಳೋದು ಸ್ನಾನ ಮಾಡ್ಬೇಕಂದ್ರೆ ನಮಗೆ ಅದು ಪ್ರಚೋದನೆ ಆಗುತ್ತೆ ಅಂದರೆ, ಸ್ನಾನ ಮಾಡ್ಬೇಕಾದ್ರೆ ಏನಕ್ಕಾಗುತ್ತೆ ಅಂದರೆ ಇವು ಜಲಚರ ಪ್ರಾಣಿಗಳಲ್ಲಿ ನಾಗಯಕ್ಷಿ ಒಂದು ಸ್ವಲ್ಪ ನೀರಲ್ಲಿ ವಾಸ ಮಾಡ್ತವೆ, ಅದ್ರದ್ದು ಅಂಶ ಇವ್ರ ಹತ್ರ ಇತ್ತು. ಅದರಿಂದ ಡಿಸ್ಟರ್ಬ್ ಆಗೋದು. ಇವನು ಏನು ಸಾಧನೆ ಮಾಡೋಕ್ಕೆ ಮುಂದಕ್ಕೆ ಬಿಡ್ತಿರ್ಲಿಲ್ಲ. ಹಂಗಾಗಿ ನಮ್ಮ ವಿಡಿಯೋಗಳು ನೋಡ್ಕೊಂಡು ಬಂದಾಗ ನಾನು ಕರೆದ್ಬಿಟ್ಟು ಅವ್ರೇನು ನಮ್ಮ ಹತ್ರ ಇವಾಗ ಯಾರೇ ಫೋನ್ ಮಾಡಿದ್ರು ನಮ್ಮ ಹತ್ರ ಏನು ಬರೋದು ಅವಶ್ಯಕತೆ ಇರಲ್ಲ. ಈಗ ಬರ್ತೀನಾಗ ಇಮಿಡಿಯೇಟ್ಲಿ ಕ್ಲಿಯರ್ ಆಗುತ್ತೆ, ಅದು ಎಂಥದೇ ಪ್ರಾಬ್ಲಮ್ ಇದ್ರು. ಇವಾಗ ಹೇಳಿದ್ರು ಅವರು, ನನ್ನ ಹತ್ರ ಬಂದ್ರಿನಂಗೆ ಒಂದು ಹಾಫ್ ಅನ್ ಅವರಲ್ಲಿ ಎಲ್ಲ ಹೊಟ್ಟೆ ನೋವು ಏನಿಂತ ಎಲ್ಲ ಕ್ಲಿಯರ್ ಆಯಿತು ಅಂತ. ಆ ಶಕ್ತಿ ನಮ್ಮಲ್ಲಿರುವಂಥ ಶಕ್ತಿ, ಆ ಶಕ್ತಿನ ಅವರು ಏನು ಕೆಟ್ಟ ಶಕ್ತಿ ಇರುತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ತದೆ, ಶುದ್ಧಿ ಆಗ್ಬಿಡ್ತದೆ. ನಮ್ಮ ಹತ್ರ ಬರ್ತೀನಂಗೆ ಅವರು ಕ್ಲಿಯರ್ ಆಗುತ್ತೆ. ಆಮೇಲೆ ತಿರ್ಗಾ ನೈಟು ಆ ಮೋಹಿನಿಗಳು ಇವ್ರಿಗೆ ಯಾವಾಗ ಅಟ್ಯಾಕ್ ಮಾಡುತ್ತೆ ಅದೇ ಟೈಮ್ ನೋಡಿ ನಾವು ಜಪ ಕೂತ್ಕೊಂಡು ಆ ಮೋಹಿನಿಗಳನ್ನ ಹಿಡಿದು ಕಟ್ಟಾಕಬೇಕು. ಇವು ಸಾಯಲ್ಲ, ಪ್ರಕೃತಿಲಿ ಸೃಷ್ಟಿಯಾಗಿರೋದು ಯಾವತ್ತೂ ಸಾಯಲ್ಲ. ಬ್ರಹ್ಮಾಂಡ ವಿದ್ಯೆ ಗೊತ್ತಿರೋರು ಮಾತ್ರ ಅದನ್ನ ಹೆಂಗೆ ಬಂಧನ ಮಾಡಬೇಕು ಅಂತ ಗೊತ್ತಿರ್ತದೆ. ಇವನ್ನ ತಾಣೋಗಿ ಅಮ್ಮನವ್ರ ಹತ್ರ ಬಿಡ್ಬೇಕು, ಇವನ್ನೆಲ್ಲ ತಾಣೋಗಿ ಇವನಿ ಭಾಗದಲ್ಲಿ ಬಿಟ್ಟಾಗ. ಇಲ್ಲಾಂದ್ರೆ ನಾವು ಬೇರೆ ಯಾರಿಗಾರ ಈ ಗಂಡ ಹೆಂಡತಿ ಸಮಸ್ಯೆಗಳಲ್ಲಿ ಇರ್ತಾರಲ್ಲ, ಒಂದು ಅಟ್ರಾಕ್ಷನ್ ಇರಲ್ಲ, ಅಂಥವ್ರಿಗೆ ಅದು ಎನರ್ಜಿಸ್ ಮಾಡ್ಬಿಟ್ಟು ಬಿಡ್ಬೇಕು ಅವ್ರಿಗೆ. ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದೇ ಎನರ್ಜಿ ಇವ್ರಿಗೆ ಕೆಟ್ಟದಾಗ ಪರಿಣಾಮ ಬೀಳ್ತಾ ಇದೆ. ಇದನ್ನ ಪಾಸಿಟಿವ್ಗೂ ಮಾಡ್ಬೋದು, ನೆಗೆಟಿವ್ಗೂ ಮಾಡ್ಕೊಬೋದು. ಈ ಥರ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಡಿ. ನೀವು ಏನು ತೊಂದರೆ ಇಲ್ಲ. ಮನುಷ್ಯಂಗೆ ಮಂತ್ಲಿ 1-2 ಟೈಮ್ ಆದರೆ ಓಕೆ, 24 ಬೆಳಗ್ಗೆ ಸಾಯಂಕಾಲ ಆದರೆ ಕಷ್ಟ. ಹೆಲ್ತ್ ಪ್ರಾಬ್ಲಮ್ ಅಂತೂ ಪಕ್ಕ. ಸೊ ಇದು ಬಂದು ಅವ್ರಿಗೆ ನೀವು ಮೋಹಿನಿ ಕಟ್ಟದ್ದು ಇಲ್ಲಿಂದನೇ ಪೂಜೆನಲ್ಲಿ ಮಾಡಿದ್ದ, ಇಲ್ಲ ಅವ್ರನ್ನ ಕರ್ಸ್ಕೊಂಡು ಏನು ಮಾಡಿಲ್ಲ? ಇಲ್ಲ, ನಾವು ಯಾರನ್ನೂ ಹತ್ರ ಕರ್ಸ್ಕೊಳಲ್ಲ. ನಾನು ನೈಟು ಕುತ್ಕೊಂಡು ನಮ್ಮ ಏನು ಪೂಜೆ ಜಾಗ ಇರುತ್ತಲ್ಲ ಅಲ್ಲಿಂದ ಕ್ಲಿಯರ್ ಮಾಡಿಕೊಡ್ತೀನಿ. ನಾನು ನೈಟ್ 12ರಿಂದ 3 ಗಂಟೆ ಪೂಜೆ ಇರುತ್ತೆ ನಮ್ದು, ಆ ಟೈಮಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಇವುಗಳಲ್ಲಿ ಇದ್ದಿದ್ದನ್ನ ನೀವು ಹೆಂಗೆ ರಿಮೂವ್ ಮಾಡಿದ್ರಿ? ಇವುಗಳಿರೋದು ಇವ್ರು ಬಂದೋದ್ರಲ್ಲ ಅಷ್ಟೇ ಸಾಕು ನನಗೆ ಪ್ರೂಫು. ನೈಟ್ ಹೊತ್ತು ಕೂತ್ಕೊಂಡು ಅವ್ರ ಎನರ್ಜಿ ನಮ್ಗೆ ಅಂಟ್ಕೊಂಡಿರ್ತದೆ, ಅವ್ರು ಬಂದಿರೋ ಕೆಟ್ಟ ಎನರ್ಜಿ ನಮ್ಗೆ ಅಂಟುತ್ತೆ. ಅದ್ರ ಮುಖಾಂತರ ಹೋಗಿ ಅವನ್ನ ಎಲ್ಲಿ ಮಲ್ಕೊಂಡಿರ್ತಾನೆ ಆ ಜಾಗದಲ್ಲಿ ವೆಯ್ಟ್ ಮಾಡ್ಬೇಕು ನಾವು. ನಮ್ಮ 1-2 ಶಕ್ತಿಗಳನ್ನ ಬಿಟ್ಬಿಟ್ಟು ವೆಯ್ಟ್ ಮಾಡಿಸ್ಬೇಕು. ಅವು ಬಂದಾಗ ಅವನ್ನೇ ಹೇಳ್ಕೊಂಬರ್ಬೇಕು. ಸೊ ಅವಲ್ಲಿ ಬಂದೇ ಬರ್ತೇವೆ. ಆ ಒಂದು ರುಚಿ ನೋಡ್ಕೊಂಡಿರ್ತಾವಲ್ಲ, ಇವ್ರೇನು ಊಟ ಮಾಡಿ ತಿಂಡಿ ಮಾಡಿ ಎಲ್ಲ ಎನರ್ಜಿಸ್ ಅದು ಆಚೆ ಕಡೆ ಆಗ್ತಲೇ ಇರಬೇಕು. ಅದೇ ಅವಕ್ಕೆ ಶಕ್ತಿ.
ಅದನ್ನು ಎಳ್ಕೊಂಬಂದು ಲಾಕ್ ಮಾಡ್ತೀವಿ. ಸೊ ಇವಾಗ ಅವರು ಆರಾಮಿದ್ದಾರೆ. ಆರಾಮಾಗಿದ್ದಾರೆ. ಹೌದು. ಸೊ ವೀಕ್ಷಕರೇ, ಇದೊಂದು ಮೋಹಿನಿ. ಯಾಕೆಂದರೆ ಈ ಥರದ್ದು ಸಾಕಷ್ಟು ಹುಡುಗಿರಿಗೂ ಹೆಣ್ಮಕ್ಳಿಗೂ ಈ ಥರ ಸಮಸ್ಯೆಗಳಿದ್ದಾವೆ. ಸೊ ಅಂಥ ಕೇಸುಗಳು ಕೂಡ ತುಂಬ ನಾವು ಕೇಳಿದ್ದೀವಿ, ನಮ್ಮ ಗಮನಕ್ಕೆ ಬರ್ತಾ ಇರ್ತವೆ. ಸೊ ಇವ್ರಿಗೆ ಉತ್ತರ ಕರ್ನಾಟಕದವ್ರು ಇವರು. ಬಟ್ ಮೋಹಿನಿ ಸಮಸ್ಯೆ ಅವ್ರಿಗೆ ಇಡೀ ಜೀವನ ಡ್ಯಾಮೇಜ್ ಆಗಿತ್ತು. ತುಂಬಾ ಅವರು ದಿನಕ್ಕೆ 2 ಸರಿ ಈ ಥರ ಆಗ್ತಿತ್ತು ಅಂತ ಹೇಳ್ತಾಯಿದ್ರು. ಸೊ ಹಂಗೆ ಬಿಟ್ಟಿದ್ರೆ ಅವರು ತುಂಬ ವೀಕ್ ಆಗಿಬಿಡೋರು, ಆರೋಗ್ಯ ಹಾಳಾಗೋದು, ಮನುಷ್ಯ ಬಂದು ತುಂಬಾ ಅವನು ಬದುಕೋದು ಕಷ್ಟ. ಆ ಥರ ಡ್ಯಾಮೇಜ್ ಮುಂದೆ ಫ್ಯೂಚರಲ್ಲಿ ಆಗೋ ಚಾನ್ಸ್ಗಳಿತ್ತು. ಸೊ ಈಗ ಅವರು ಸರಿ ಹೋಗಿದ್ದಾರೆ, ನಾನೀಗ ಚೆನ್ನಾಗಿದ್ದೀನಿ ಅಂತೇಳಿ ಮಾತಾಡಿದ್ರು. ಸೊ ನವೀನ್ ಅವರು ಈ ಥರದ ತೊಂದರೆಗಳಲ್ಲಿರೋನ್ನ ಅವರಲ್ಲಿರೋ ಒಂದಷ್ಟು ವಿದ್ಯೆನ ಬಳಸಿ ಸರಿ ಮಾಡಿಕೊಟ್ಟಿದ್ದಾರೆ. ಆ ಒಂದು ರಿಸಲ್ಟ್ ನಿಮ್ಗೆ ತೋರಿಸಿದ್ದೀವಿ. ಈ ಥರ ತೊಂದರೆ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ. ನಮಸ್ಕಾರ. ನಮಸ್ಕಾರ.